ಸೊ ನೆಕ್ಸ್ಟ್ ನಮ್ಗೆಲ್ರಿಗೂ ಇಂಪಾರ್ಟೆಂಟ್ ಅಂತ ಅನ್ಸೋದು ಅಥವಾ ಇದ್ರ ಬಗ್ಗೆ ಸ್ವಲ್ಪ ಫೋಕಸ್ ಆಗಲಿ ಅಂತ ಅನ್ಸೋದು ಔಷಧಿ ವಿಚಾರ. ಸೊ ನಾವು ಅದನ್ನು ಗಮನಿಸೋದಾದ್ರೆ ಔಷಧಿ ದರದಲ್ಲಿ ಇಳಿಕೆ ಆಗಿದೆ ಬಜೆಟ್ನಲ್ಲಿ. ಮಧುಮೇಹಿಗಳಿಗೆ ಗುಡ್ ನ್ಯೂಸ್. ಯಾರಿಗೆಲ್ಲ ಶುಗರ್ ಪೇಷಂಟ್ಸ್ ಇದ್ರು, ಶುಗರ್ ಅನ್ನೋದು ಇತ್ತಲ್ಲ, ಅವರು ಸ್ವಲ್ಪ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಶುಗರು ಕ್ಯಾನ್ಸರ್ ಔಷಧಿಯ ದರ ಇಳಿಕೆ ಆಗ್ತಾ ಇರೋದು. ನಾವು ಕಳೆದ ಬಾರಿ ಬಜೆಟ್ ನೋಡಿದಾಗ ಕ್ಯಾನ್ಸರ್ ಔಷಧಿ ದರ ಕಳೆದ ಬಾರಿಯೂ ಕೂಡ ಇಳಿಕೆ ಆಗಿತ್ತು. ಇತ್ತೀಚೆಗೆ ನೀವು ಗಮನಿಸಿ ತುಂಬ ಪರ್ಸೆಂಟೇಜ್ ನಾವು ನೋಡಿದಾಗ ಶುಗರ್ ಮತ್ತು ಕ್ಯಾನ್ಸರ್ ಈ ಎರಡೂ ಕಾಯಿಲೆಗಳು ವಿಪರೀತವಾಗಿ ಹರಡ್ತಾ ಇದೆ. ಮೊದಲೆಲ್ಲ ರೇರ್, ಬಟ್ ಈಗ ಖಂಡಿತವಾಗಿಯೂ ಊರಲ್ಲಿ 1, 2, 3, 4 ಈ ಥರ ಕೇಸಸ್ ಕ್ಯಾನ್ಸರ್ ನೋಡ್ತಾ ಇರ್ತೀವಿ, ಶುಗರು ಕೂಡ. ಹಾಗಾಗಿ ಇದ್ರ ರೇಟ್ಗಳು ಜಾಸ್ತಿ ಇದ್ದಾಗ ಕಷ್ಟ ಆಗುತ್ತೆ ಕೊಂಡ್ಕೊಳ್ಳೋದಕ್ಕೆ. ಹೆಂಗಪ್ಪ ಕೊಂಡ್ಕೊಳ್ಳೋದು, ನಮಗೆ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಲ್ಲೇ ದುಡ್ಡಾಗಿ ಹೋಗ್ಬಿಡುತ್ತೆ ಅನ್ನೋದೊಂದಿತ್ತು. ಸೊ ಇದೀಗ ಈ ಔಷಧಿಗಳ ದರದಲ್ಲಿ ಇಳಿಕೆ ಆಗಿದೆ. ಅಗ್ಗದ ದರದಲ್ಲಿ ಔಷಧಿಗಳು ಇನ್ನು ಮುಂದೆ ಲಭ್ಯ ಆಗುತ್ತೆ. ಇದೊಂದು ಗುಡ್ ನ್ಯೂಸ್. ಯಾರ್ಯಾರು ಈ ಪೇಷಂಟ್ಗಳಿದ್ರು ಅಥವಾ ಅವ್ರ ಮನೆಯವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್. ಮುಂದೆ ಇನ್ನು ಸೆಮಿ ಕಂಡಕ್ಟರ್ ವಲಯಕ್ಕೆ ಸಿಕ್ಕಿದ್ದೇನಪ್ಪ ಅನ್ನೋದೊಂದು ಪ್ರಶ್ನೆ. ಸೆಮಿ ಕಂಡಕ್ಟರ್ ವಲಯಕ್ಕೂ ಕೂಡ ಆದ್ಯತೆ ಕೊಡಲಾಗಿದೆ. ಸೆಮಿ ಕಂಡಕ್ಟರ್ ಮಷಿನ್ 2.0 ಅನ್ನ ಘೋಷಣೆ ಮಾಡಿದ್ದಾರೆ. 40,000 ಕೋಟಿ ಮೀಸಲಿಟ್ಟಿರುವಂಥದ್ದು ಸಚಿವೆ. ವಿರಳ ಲೋಹಗಳ ಸಂಗ್ರಹಕ್ಕೆ ಇಲ್ಲಿ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ಸೊ ಇದಕ್ಕೆ ಅಂತ 2.0 ಘೋಷಣೆ ಮಾಡಿದ್ದಾರೆ. 40,000 ಕೋಟಿಯನ್ನ ಮೀಸಲಿಟ್ಟಿದ್ದಾರೆ ಇದಕ್ಕೆ ಅಂತ. ವಿರಳ ಲೋಹಗಳ ಸಂಗ್ರಹಕ್ಕೂ ಕೂಡ ಒತ್ತನ್ನು ನೀಡಲಾಗಿದೆ. ಇನ್ನು ಫಾರ್ಮಾ ವಲಯಕ್ಕೆ ಏನೇನು ಸಿಕ್ಕಿದೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಅಲ್ವಾ. ನಾವು ಹೆಂಗೆ ಯಾವ್ಯಾವ ವಲಯಕ್ಕೆ ಏನೇನು ಕೊಟ್ಟಿದ್ದಾರೆ ಅಂತ. ಸೊ ಫಾರ್ಮಾ ವಲಯಕ್ಕೆ ಸಿಕ್ಕಿದ್ದೇನು ಅಂತ ನೋಡೋದಾದ್ರೆ ಈ ಬಯೋಫಾರ್ಮಾ ಹಬ್ಗೆ 10,000 ಕೋಟಿಯನ್ನ ನೀಡಲಾಗಿದೆ. ದೇಶದಾದ್ಯಂತ 5 ಮೆಡಿಕಲ್ ಹಬ್ ಅನ್ನ ಘೋಷಣೆ ಮಾಡಲಾಗಿದೆ. ಓವರಾಲ್ ಆಗಿ ನಾವು ನೋಡೋದಾದ್ರೆ ದೇಶದಾದ್ಯಂತ 5 ಮೆಡಿಕಲ್ ಹಬ್ ಅನ್ನು ಘೋಷಣೆ ಮಾಡಿದ್ದಾರೆ. ಮೆಡಿಕಲ್ ಟೂರಿಸಂಗೆ ಹೆಚ್ಚಿನ ಆದ್ಯತೆಯನ್ನು ಇಲ್ಲಿ ನೀಡಲಾಗಿದೆ. 3 ಹೊಸ ಬಯೋಫಾರ್ಮ್ ಕಾಲೇಜುಗಳನ್ನು ಘೋಷಣೆ ಕೂಡ ಮಾಡಲಾಗಿದೆ. ಆಯುಷ್ಮಾನ್ ಡಯಾಗ್ನಾಸ್ಟಿಕ್ ಕೇಂದ್ರಗಳನ್ನು ಕೂಡ ಘೋಷಣೆ ಮಾಡಲಾಗಿದೆ. ಇದು ಕೂಡ ಒಳ್ಳೆಯದೇ, ಇದರಿಂದನೂ ಕೂಡ ಉಪಯುಕ್ತ ಆಗತ್ತೆ ಅಂತ. ಸೊ ಏನೇನು ಸಿಕ್ಕಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಇದು ಆಗಬೇಕಾಗಿತ್ತು. ಸೊ ಮೆಡಿಕಲ್ ಟೂರಿಸಂಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಥವಾ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನೋದೊಂದು ನಿರೀಕ್ಷೆ ಇತ್ತು. ಅದರಂತೆಗೆ ಹೆಚ್ಚಿನ ಒತ್ತನ್ನು, ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಸೊ ಇನ್ನು ಕ್ರೀಡಾ ವಲಯ, ಇದಕ್ಕೆ ಹೆಚ್ಚಿನ ಒತ್ತನ್ನು ನೀಡಬೇಕು. ಬಿಕಾಸ್ ಯೂತ್ಸ್ನ ನಾವು ಗಮನ ಸೆಳೆಯುವ ರೀತಿಯಲ್ಲಿ ಮಾಡಬೇಕು, ಅವ್ರನ್ನ ಎಂಗೇಜ್ ಮಾಡಬೇಕು, ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ. ಹಾಗಿದ್ರೆ ಈ ಕ್ರೀಡಾ ವಲಯಕ್ಕೆ ಏನು ಸಿಕ್ಕಿದೆ? ಕ್ರೀಡಾ ವಲಯಕ್ಕೂ ಕೂಡ ಬಜೆಟ್ನಲ್ಲಿ ಸಿಹಿ ಸುದ್ದಿ ಸಿಕ್ಕಿರೋದು. ಕ್ರೀಡಾ ವಲಯದಲ್ಲಿ ಉದ್ಯೋಗ ಸೃಷ್ಟಿಸುವಂಥ ಕೆಲಸ ಖೇಲೋ ಇಂಡಿಯಾ ಮಿಷನ್ ಅನ್ನು ಆರಂಭ ಮಾಡ್ತಾ ಇದ್ದಾರೆ. ಕ್ರೀಡಾಪಟುಗಳಿಗೆ ತರಬೇತಿ ನೀಡೋದ್ರ ಜೊತೆಗೆ ಕ್ರೀಡಾಪಟುಗಳಿಗೆ ಮೂಲ ಸೌಕರ್ಯವನ್ನು ನೀಡೋದಕ್ಕೆ ಒತ್ತು. ಇದು ಮುಂಚಿತವಾಗಿ ಆಗಬೇಕಾಗಿತ್ತು. ನಮ್ಮಲ್ಲಿ ಇವತ್ತಿಗೂ ಬೇರೆ ಬೇರೆ ಭಾಗಗಳಲ್ಲಿ, ಗ್ರಾಮೀಣ ಭಾಗಗಳಲ್ಲಿ ಕ್ರೀಡಾಪಟುಗಳಿದ್ದಾರೆ. ಕ್ರೀಡಾಪಟುಗಳಿಗೇನು ಕೊರತೆ ಇಲ್ಲ ನಮ್ಮಲ್ಲಿ. ಬಟ್ ಸರಿಯಾದಂಥ ಅವರಿಗೆ ಟ್ರೈನಿಂಗ್ ಸಿಗ್ತಾ ಇಲ್ಲ, ಅಥವಾ ಆ ವಲಯದಲ್ಲಿ ಹೆಸರು ಮಾಡೋದಕ್ಕೆ, ಆ ವಲಯದಲ್ಲಿ ಸಾಧನೆ ಮಾಡೋದಕ್ಕೆ ಅವ್ರಿಗೇನು ಬೇಕಾಗಿದೆ, ಮೂಲಭೂತ ಸೌಕರ್ಯಗಳು ಅಂತ ನಾವು ಏನು ಕರಿತೀವೋ ಅದು ಇಲ್ಲ. ಸೊ ಅದಕ್ಕೆ ಹೆಚ್ಚಿನ ಫೋಕಸ್ ಮಾಡಿ, ಇಲ್ಲ ಅಂತ ಹೇಳಿದರೆ ಎಲ್ಲ ಎಜುಕೇಷನ್ ಅನ್ನೋದ್ರಲ್ಲೇ ಹೋಗುತ್ತೆ. ಕ್ರೀಡಾ ವಲಯದ ಬಗ್ಗೆ ನಾವು ಹೆಚ್ಚಿನ ಫೋಕಸ್ ಮಾಡಬೇಕು ಅನ್ನೋದೊಂದು ಬೇಡಿಕೆ ಇತ್ತು. ಅದೇ ರೀತಿಯಾಗಿ ಕ್ರೀಡಾ ವಲಯಕ್ಕೆ ಫೋಕಸ್ ಮಾಡಲಾಗಿದೆ. ಇನ್ನು ನೆಕ್ಸ್ಟ್ ಪಶು ಸಂಗೋಪನಾ ವಲಯಕ್ಕೆ ಏನು ಸಿಕ್ಕಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವ್ರುಗಳು ಕೂಡ ಈ ಕ್ಷೇತ್ರದವರು ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ರು, ನಮ್ಮ ವಲಯಕ್ಕೆ, ನಮ್ಮ ಕ್ಷೇತ್ರಕ್ಕೆ ಏನು ಸಿಗುತ್ತೆ ಅಂತ. ಮೀನುಗಾರಿಕೆಗೆ ಹಲವು ಕಾರ್ಯಕ್ರಮ ಆರಂಭ ಮಾಡ್ತಾ ಇರೋದು. ಪಶು ಸಂಗೋಪನೆ ವಲಯಕ್ಕೆ ಉತ್ತೇಜನವನ್ನ ನೀಡಲಾಗ್ತಾ ಇದೆ. ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಇದಕ್ಕೆ ಹೆಚ್ಚಿನ ರೀತಿಯಾಗಿ ಒತ್ತನ್ನು ನೀಡಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಹೈನುಗಾರಿಕೆಗೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇರೋದು. ತೆಂಗು ಬೆಳೆ ಉತ್ತೇಜನಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದ್ದಾರೆ. ಸೊ ಇತ್ತೀಚೆಗೆ ನಮ್ಮ ಯೂತ್ಸ್ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಅಂದರೆ ಈ ಹೈನುಗಾರಿಕೆ ಆಗಿರ್ಬೋದು. ನೋಡಿ, ಮೊದಲೆಲ್ಲ ಮನೆಯಲ್ಲಿ ಹಿರಿಯರು ಯಾರು ಇರ್ತಾರೆ ಅವರು ಮಾತ್ರ ಅನ್ನೋ ಲೆಕ್ಕಾಚಾರ. ಬಟ್ ಈಗಾಗಲ ಯೂತ್ಸ್ ಕೂಡ ಗಮನ ಹರಿಸ್ತಾ ಇರೋದ್ರಿಂದ ಇದ್ರ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡಬೇಕು ಅಂತ ಹೆಚ್ಚಿನ ರೀತಿಯಾಗಿ. ಇನ್ನು ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಅನ್ನೋದನ್ನು ನೋಡಬೇಕಾಗತ್ತೆ. ಇಲಾಖಾವಾರು ನಾವು ಗಮನಿಸೋದಾದ್ರೆ ಯಾವ್ಯಾವ ಇಲಾಖೆಗೆ ಏನೇನು ಕೊಟ್ಟಿದ್ದಾರೆ ಅಂತ. ಇನ್ನು ಸಮಾಜ ಕಲ್ಯಾಣ ಇಲಾಖೆಗೆ 62.362 ಕೋಟಿ, ಹಾಗೆಯೇ ವಾಣಿಜ್ಯ ಕೈಗಾರಿಕೆಗೆ 70.296 ಕೋಟಿ, ನಗರಾಭಿವೃದ್ಧಿ ಕ್ಷೇತ್ರಕ್ಕೆ 85.522 ಕೋಟಿ, ಸಾರಿಗೆ ಮತ್ತು ಹೆದ್ದಾರಿಗೆ 5.98 ಲಕ್ಷ ಕೋಟಿ, ರಕ್ಷಣಾ ಇಲಾಖೆಗೆ 5.94 ಲಕ್ಷ ಕೋಟಿಯನ್ನು ನೀಡಲಾಗಿದೆ. ಗ್ರಾಮೀಣ ಅಭಿವೃದ್ಧಿ 2.73 ಲಕ್ಷ ಕೋಟಿಯನ್ನು ನೀಡಲಾಗಿದೆ. ಗೃಹ ಇಲಾಖೆಗೆ 2.55 ಲಕ್ಷ ಕೋಟಿಯನ್ನು ನೀಡಲಾಗಿದೆ.
ಕೃಷಿ ಇಲಾಖೆ ಎಲ್ಲರೂ ಗಮನಿಸ್ತಾ ಇದ್ದಿದ್ದು, ಫೋಕಸ್ ಮಾಡ್ತಾ ಇದ್ದಿದ್ದು ಕೃಷಿ ಇಲಾಖೆಗೆ ಹೆಚ್ಚು ಕೊಡಬೇಕು ಅಂತ 1.62 ಲಕ್ಷ ಕೋಟಿಯನ್ನು ನೀಡಲಾಗಿದೆ. ಶಿಕ್ಷಣ ಇಲಾಖೆ ಬೇಕೇ ಬೇಕು ನಮಗಿದು. ಶಿಕ್ಷಣ ಇಲಾಖೆಯಲ್ಲಿ ಯಾವಾಗ್ಲೂ ಏನಾದರೂ ನಾವು ಅಪ್ಡೇಟ್ ಆಗ್ತಾನೆ ಇರಬೇಕಾಗತ್ತೆ, ಅಭಿವೃದ್ಧಿ ಆಗ್ತಾನೆ ಇರಬೇಕಾಗತ್ತೆ. ಎಷ್ಟು ಕೊಟ್ಟಿದ್ದಾರೆ? 1.39 ಲಕ್ಷ ಕೋಟಿ. ಇನ್ನು ಇಂಧನ ಇಲಾಖೆಗೆ 1.09 ಲಕ್ಷ ಕೋಟಿ, ಆರೋಗ್ಯ ಇಲಾಖೆಗೆ 1.04 ಲಕ್ಷ ಕೋಟಿ, ಐಟಿ ಟೆಲಿಕಾಂಗೆ 74.560 ಕೋಟಿ ಲಕ್ಷವನ್ನ ನೀಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಯಾವ್ಯಾವ ಕ್ಷೇತ್ರಕ್ಕೆ ಇಷ್ಟೆಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡಿದಾಗ ಇಷ್ಟು ನೀಡಲಾಗಿದೆ. Sector as India's growth engine. India is a global leader in software development services, IT-enabled services, knowledge process outsourcing services, and contract R&D services relating to software development. These businesses and their segments are quite interconnected with each other. All these services are proposed to be clubbed under a single category of information technology services with a common safe harbor margin of 15.5% applicable to all.